ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ನಾವು ತೋರ್ಸಕ್ಕೆ ಹೊರಟಿರೋದು ಮ್ಯಾಂಗೋ ಖೀರ್. ಸೊ ಬನ್ನಿ ಹಾಗಾದ್ರೆ ಹೇಗೆ ಮ್ಯಾಂಗೋ ಖೀರ್ ಮಾಡೋದು ಅಂತ ನೋಡೋಣ. ಈ ಮ್ಯಾಂಗೋ ಖೀರ್ ಅಂತೂ ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಡೇಟರಿ ನಮ್ಮ ಮನೇಲಿ. ಸೊ ನೀವು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು ಅಂತ ಹೇಳಿ ಈ ರೆಸಿಪಿನ. ಬನ್ನಿ ಹಾಗಾದ್ರೆ ನೋಡೋಣ. ಈಗ ಬೇಕಾಗಿರುವ ಪದಾರ್ಥಗಳು ಏನಂತ ಹೇಳಿ. 1 ಕಪ್ಪಷ್ಟು ಸೇವಿಯಾ ತೊಗೊಂಡಿದೆ, ರೋಸ್ಟೆಡ್ ಸೇವಿಯಾ ಹುರ್ಕೊಂಡಿರೋವಂಥದ್ದು. ನಂತರ ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡರ್, ಗೋಡಂಬಿ, ಒಣದ್ರಾಕ್ಷಿ, ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ ತೊಗೊಂಡಿದೆ, ಮ್ಯಾಂಗೋ ಪ್ಯೂರಿ ಮತ್ತು ತುಪ್ಪ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಮ್ಯಾಂಗೋ. ಬನ್ನಿ ಆದರೆ ನೋಡೋಣ ಹೇಗೆ ಮಾಡೋದು ಇದು ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಮ್ಯಾಂಗೋ ಪಾಯಸ ಅಂತ ಹೇಳಿ. ನೋಡೋಣ ಹಾಗಾದರೆ ಬೇಕಾಗಿರೋ ಪದಾರ್ಥಗಳು ಏನಂತ ಹೇಳಿ. ಸಕ್ಕರೆ, ಹಾಲು, ಗೋಡಂಬಿ, ಕಸ್ಟರ್ಡ್ ಪೌಡರ್, ಸೇಮಿಯಾ ಅಂದರೆ ರೋಸ್ಟೆಡ್ ಇಟ್ಕೊಂಡಿರೋಂಥ ಸೇಮಿಯಾ, ತುಪ್ಪ, ಮ್ಯಾಂಗೋ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ನೋ ಆ್ಯಡೆಡ್ ಶುಗರ್ ಆಗೇನು ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಮ್ಯಾಂಗೋನ ಜಸ್ಟ್ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಕೇಸರಿ, ಏಲಕ್ಕಿ ಪುಡಿ, ಒಣದ್ರಾಕ್ಷಿ. ಸೊ ಬನ್ನಿ ಹಾಗಾದರೆ ನೋಡೋಣ ಮ್ಯಾಂಗೋ ಖೀರ್ ಹೇಗೆ ಮಾಡೋದು. ಮೊದಲಿಗೆ ಈ ಥರ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾದ ನಂತರ ಒಂದು 5ರಿಂದ 6 ಗೋಡಂಬಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದೇ ಪ್ಯಾನ್ಗೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ, ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ರೋಸ್ಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಶಾವಿಗೆ ಇಲ್ಲ ಸೇಮಿಯಾ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಜಸ್ಟ್ ಈಗ ಬೆಚ್ಚಗಾಗಬೇಕು. ಈಗ ನಾವು ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. 3/4 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನಂತರ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನು ನೀರು ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಶಾವಿಗೆ ಪಾಯಸ ಮಾಡಲಿಕ್ಕೆ ಯಾವ್ದಾರ ಖೀರ್ ಮಾಡಿದ್ರೆ ಡೈರೆಕ್ಟಾಗಿ ಬರೀ ಹಾಲು ಹಾಕೋದ್ರಿಂದ ಬೇಗ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೆ ನೀರು ಹಾಲು ಮಿಕ್ಸ್ ಆದರೆ ಸೊ ಬೇಗ ಅದು ತಿಕ್ಕ ಆಗೋದಿಲ್ಲ ಮತ್ತು ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ಆಲ್ಮೋಸ್ಟು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಸೇಮೆ ಸ್ವಲ್ಪ ಬೇಯಬೇಕು ಇದರಲ್ಲಿ. ಮತ್ತೀಗ ಹಾಲು ಸ್ವಲ್ಪ ಬಾಯ್ಲ್ ಆಗಲಿ. ಈಗ ನೋಡ್ಬೋದು ಸೇಮೆ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಅದು ಕುದಿತಾ ಬರ್ತಿದೆ. ಸೊ ಈ ಹಂತದಲ್ಲಿ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳೋಣ. ಆಲ್ರೆಡಿ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇರುತ್ತೆ, ಸೊ ನೋಡ್ಕೊಂಡು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಈಗ ನಾವು ಕಸ್ಟರ್ಡ್ ತೊಗೊಂಡಿದ್ವಲ್ಲ, ಸೊ ಅದನ್ನು ತಣ್ಣಗಿರೋ ಹಾಲಲ್ಲಿ 1.5ರಿಂದ 2 ಚಮಚದಷ್ಟು ಕಸ್ಟರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಯೂಶ್ವಲಿ ನಾವು ಕಸ್ಟರ್ಡ್ ಬಂದು ಯಾವ ಫ್ಲೇವರ್ ಬೇಕಾದ್ರೂ ತೊಗೋಬೋದು. ಯೂಶ್ವಲಿ ವೆನಿಲಾ ಯೂಸ್ ಮಾಡ್ತೀವಿ. ಸೊ ಮ್ಯಾಂಗೋದು ಮಾಡ್ತಿರೋದ್ರಿಂದ ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಯೂಸ್ ಮಾಡ್ಕೋಬೋದು. ನಾನು ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಯೂಸ್ ಮಾಡಿದ್ದೀನಿ. ಇನ್ನು ಅದು ಎನ್ಹಾನ್ಸ್ ಆಗುತ್ತೆ, ಇನ್ನು ರಿಚ್ ಆಗಿ ಫ್ಲೇವರ್ ಬರುತ್ತೆ ನಮಗೆ. ಈಗ ನಾವು ಇದಕ್ಕೆ ಯಾವ ನಟ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ದ್ರಾಕ್ಷಿ, ಗೋಡಂಬಿ ಎರಡೇ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ಪಿಸ್ತಾಸು ಆಮೇಲೆ ಪಂಪ್ಕಿನ್ ಸೀಡ್ಸ್ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ 2 ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ನಾವು ಫೈನ್ ಮಿಕ್ಸ್ ಕೊಡೋಣ ಎಲ್ಲದನ್ನು. ನಮ್ಮ ಮನೇಲಿ ಮ್ಯಾಂಗೋ ಸೀಸನ್ ಅಂತ ಹೇಳಿದ ತಕ್ಷಣ ಮ್ಯಾಂಗೋ ವೆರೈಟೀಸ್ ನಾವು ಮಾಡ್ತೀವಿ. ಬಟ್ ಆದರೆ ಈ ಖೀರ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಅದನ್ನು ಗೆಸ್ಟ್ ಕರೆದಾಗೂ ಅಷ್ಟೇ ನಾರ್ಮಲ್ ನಾವು ಖೀರ್ ಮಾಡ್ತಿರ್ತೀವಿ. ಬಟ್ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಖೀರ್ ಮಕ್ಳಿಗೊಂದು ತುಂಬ ಇಷ್ಟ ಆಗುತ್ತೆ. ಸೊ ನಮಗೂ ಅಷ್ಟೇ ಡೆಸರ್ಟಲ್ಲಿ ಲೈಕ್ ಪಾಯಸ ಮತ್ತೀಗ ಖೀರ್ಸು ಅದೆಲ್ಲ ಮಾಡ್ತೀವಲ್ವ, ಪಾಯಸ ಖೀರ್ ಎಲ್ಲನೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಮ್ಯಾಂಗೋ ಸೀಸನಲ್ಲಿ ಮಾತ್ರ ಈ ಖೀರ್ನ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ. ಕೇಸರಿ ತೊಗೊಂಡಿದ್ನಲ್ಲ ಆ ಕೇಸರಿನ ಹಾಕ್ತೀನಿ ನಾನು. ಈಗ ನೋಡ್ಬೋದು ಅದ್ಭುತವಾದ ಖೀರ್ ರೆಡಿಯಾಗಿದೆ. ಇದು ನಾವು ಕಂಪ್ಲೀಟ್ಲಿ ಕೂಲ್ ಆಗಬೇಕು. ದೆನ್ ವಿ ಹ್ಯಾವ್ ಟು ಆ್ಯಡ್ ದ ಮ್ಯಾಂಗೋ ಪ್ಯೂರಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಇದು ಕೂಲ್ ಆಗಲಿ. ಕೂಲ್ ಆದಮೇಲೆ ತೋರಿಸ್ತೀನಿ. ಈಗ ನೋಡ್ಬೋದು ಮ್ಯಾಂಗೋ ಖೀರು ಕಂಪ್ಲೀಟ್ಲಿ ಕೂಲ್ ಆಗಿದೆ. ನಾವೀಗ ಈ ಹಂತದಲ್ಲಿ ಈ ಮ್ಯಾಂಗೋ ಪ್ಯೂರಿ ಏನು ಮಾಡ್ಕೊಂಡಿರ್ತೀವಿ ಇದಕ್ಕೆ ನಾವೇನು ಸಕ್ಕರೆನ ಹಾಕ್ಕೊಂಡಿರಲ್ಲ, ನ್ಯಾಚುರಲ್ ಮ್ಯಾಂಗೋನ ಜಸ್ಟ್ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದನ್ನ ಆ್ಯಡ್ ಮಾಡ್ಕೋಬೇಕು. ನಾವೇನು ಪ್ಯೂರಿನ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಡೆಸರ್ಟ್ ಕಲರ್ ಸಹ ಚೇಂಜ್ ಆಗಿದೆ. ಯಾರನ್ನ ಗೆಸ್ಟ್ ಬರ್ತಾರೆ ಅಂದ್ರೂ ನಾವು ಅದ್ಭುತವಾಗಿ ಈಸಿಯಾಗಿ ಬೇಗನೆ ಪ್ರಿಪೇರ್ ಮಾಡ್ಬೋದು ಇದನ್ನು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ಈಗ ಮ್ಯಾಂಗೋ ಖೀರ್ ರೆಡಿ ಆಗಿದೆ.
ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಇದು ಎಮ್ಮಿ ಆಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ನೀವು ನೋಡ್ತಿದ್ದೀರಲ್ಲ ಈ ಕೀರ್ನ, ಸೊ ಕಲರ್ ನೋಡ್ಬೋದು. ಸೊ ಮ್ಯಾಂಗೋ ಯಾವ ಕಲರ್ ಆ ಕಲರೇ ಬಂದಿದೆ. ನಾವು ಫುಡ್ ಕಲರ್ಸ್ನ ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ, ನಾವು ಸೀಸನಲ್ ಫ್ರೂಟ್ಸ್ ಏನೇನಿರುತ್ತೆ ಅಥವಾ ವೆಜಿಟೇಬಲ್ಸಲ್ಲಿ ಮಾಡೋಕ್ಕಾಗೋಂಥ ಕೀರ್ಗಳನ್ನ ಯೂಸ್ ಮಾಡಿ. ಅದ್ರದ್ದು ನ್ಯಾಚುರಲ್ ಕಲರ್ ಸಹ ನಮಗೆ ತುಂಬ ಚೆನ್ನಾಗಿ ಬರುತ್ತೆ, ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಫ್ಲೇವರ್ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ಬನ್ನಿ ಹಾಗಾದ್ರೆ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈಗ ಎಮ್ಮಿಯಾದಂತಹ ಮ್ಯಾಂಗೋ ಕೀರ್ ನೋಡ್ಬೋದು. ನೋಡೋಕೆ ಎಷ್ಟು ಅದ್ಭುತವಾಗಿದೆ, ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಅಷ್ಟೇ ಟೇಸ್ಟ್ ಸಹ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ ಮ್ಯಾಂಗೋ ಕೀರ್. ಸೊ ದಯವಿಟ್ಟು ಟ್ರೈ ಮಾಡಿ, ಕಿಡ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಗೆಸ್ಟ್ ಬಂದಾಗೂ ಈಸಿಯಾಗಿ ಕ್ವಿಕ್ಕಾಗಿ ಮ್ಯಾಂಗೋ ಡೆಸರ್ಟ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಅದ್ಭುತವಾದ ವಿಡಿಯೋದೊಂದಿಗೆ ಸಿಗೋಣ. ಯಾರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರೋ ಸೊ ದಯವಿಟ್ಟು ಬೇರೆಯವ್ರಿಗೆಲ್ಲ ಹೇಳಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹಿಂಗೆ ಅದ್ಭುತ ರೆಸಿಪಿಗಳು ಮಾಡ್ತಾ ಇರೋಣ ಅಂತ ಹೇಳ್ತಾ ಮುಂದಿನ ಅದ್ಭುತ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.